ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ತಿರುಪತಿ ಡೇ 7. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನಾವು ಮನೆಗೆ ಬಂದು ನೈಟು ರೆಸ್ಟ್ ಮಾಡಿದ್ವಿ. ಇದು ಬೆಳಗ್ಗೆ ಸಂಡೇ ಅಂದರೆ ನಾನ್ ವೆಜ್ ಡೇ. ಸೊ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ರೆಡಿ ಆಗಿಬಿಟ್ಟು ಬೆಳಗ್ಗೆ ಇದು ಒಂದು 8 o'clock 8:30 ಒಳಗಿನ ತೆಗೆದಿರೋ ವೀಡಿಯೋ ಇದು. ನೋಡಿ ಅಷ್ಟೊತ್ತಿಗೆ ಎಷ್ಟು ಬಿಸಿಲಿದೆ ಅಂತ. ಫುಲ್ಲು ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ್ಯಕ್ಚುಲಿ. ಬೆಟ್ಟದ ವ್ಯೂ ಫುಲ್ಲು. ಸೊ ಡಿ-ಮಾರ್ಟ್ ಆನ್ ದ ವೇ. ಹಾಗೆ ಹೋಗ್ತಾ ಇದೆಲ್ಲ ರೈಟ್ ಸೈಡು. ಲೆಫ್ಟ್ ಸೈಡ್ಗೆ ಈ ಥರ ವೆಜಿಟೇಬಲ್ ಸ್ಟಾಲ್ಸ್ ಎಷ್ಟೊಂದಿತ್ತು. ಸೀದಾ ನಾವು ವಿನಾಯಕ ಸಾಗರ್ ಪಾರ್ಕ್ ಇದು. ಹಾಗೆ ಮುಂದಕ್ಕೆ ಹೋದರೆ ಬಂತಾಲಮ್ಮ ಗುಡಿ ಅಂತ ಬರುತ್ತೆ. ತುಂಬ ಪವರ್ಫುಲ್ ಗಾಡ್ ಅವರು. ಸೊ ಟುವರ್ಡ್ಸ್ ನಾವು ಲೀಲಾ ಮಹಲ್ ಜಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನೋಡಿ ಆ ಫ್ಲೈಓವರ್ ಹತ್ತಿದ್ರೆ ದಟ್ ವಿಲ್ ಗೋ ಟು ಅಲ್ಪಿರಿ. ತಿರುಮಲ ದರ್ಶನ ಮಾಡಬೇಕು ಅಂದರೆ ನಾವು ಆ ಫ್ಲೈಓವರ್ ಹತ್ತಬೇಕಾಗುತ್ತೆ. ಚೆನ್ನಾಗಿತ್ತೆ ಆ್ಯಕ್ಚುಲಿ. ತಿರುಪತಿ ಒಂಥರ ಬಿಸಿಲು ಒಂದೇ ಡ್ರಾಬ್ಯಾಕ್, ಬೇರೆ ಎಲ್ಲ ಸೂಪರ್. ಓಕೆ, ಹಾಗೆ ಮುಂದಕ್ಕೆ ಹೋದರೆ ಈ ಥರ ಪ್ರತಿಯೊಂದು ಪಿಲ್ಲರ್ಗೂ ನಾಮ. ಇದು ಡೇಯಲ್ಲಿ ವ್ಯೂ ಈ ಥರ ಇರುತ್ತೆ ನೋಡಿ. ಎಷ್ಟು ಡಿವೈನ್ ಆಗಿದೆ. ಒಂಥರ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ ನಾಮಗಳು ನೋಡ್ತಾ ಇದ್ದರೆ. ಸೊ ಹಾಗೆ ಮುಂದೆ ಬಂದರೆ ಸಿಗ್ನಲ್ ಇದು ಲೀಲಾ ಮಹಲ್ ಜಂಕ್ಷನ್ ನೋಡಿ. ದಿಸ್ ಇಸ್ ದ ಜಂಕ್ಷನ್. ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಗ್ನಲ್ ಬಿಟ್ಟು ಮುಂದಕ್ಕೆ ಹೋದರೆ ಈ ಥರ ಸರ್ಕಲಲ್ಲಿ ಶ್ರೀಕೃಷ್ಣ ದೇವರಾಯ ಅವರ ಸ್ಟ್ಯಾಚು ಎಷ್ಟು ಪವರ್ಫುಲ್ಲಾಗಿದೆ ನೋಡಿ ನೋಡೋದಕ್ಕೆ ಅಲ್ವಾ. ಓಕೆ, ಹಾಗೆ ಸ್ಟ್ರೈಟ್ ಹೋಗಿ ನೆಕ್ಸ್ಟು ನಾವು ಮನೆಗೆ ಬೇಕಾಗಿರೋ ಅಂಥ ಫಿಶಸ್ ತಗೊಳ್ಳೋಣ ಅಂತ ಹೋಗಿದ್ವಿ. ಫಿಶ್ ಮಾರ್ಕೆಟ್. ಇಲ್ಲಿ ಪ್ರತಿಯೊಂಥರ ಫಿಶಸ್ಸು ಇತ್ತು. ಸಮುದ್ರದ್ದು, ಕೆರೆದು ಎಲ್ಲ ಇತ್ತು. ಫಿಶ್ಶು, ಪ್ರಾನು, ಕ್ರ್ಯಾಬು, ಸ್ಕ್ವಿಡ್ಡು, ನಿಮ್ಗೆ ಏನು ಬೇಕೋ ಸೀ ಫುಡ್ಡಲ್ಲಿ ಏನೇನು ತಿನ್ನೋ ಅಂಥದ್ದು ಇದೆಯೋ ಪ್ರತಿಯೊಂದು, ಲೈಕ್ ಇಂಡಿಯನ್ಸ್ ತಿನ್ನೋದು. ಸೊ ಈ ಸ್ಟಾಲಲ್ಲಿ ನಾವು ತಗೊಂಡ್ವಿ. ಶೀಲಾ ಫಿಶ್ ತಗೊಂಡ್ವಿ. ಹಾಗೆ ಪ್ರಾನ್ಸ್. ಸೊ ಮಕ್ಕಳಿಗೆ ಪ್ರಾನ್ಸ್ ಫ್ರೈ, ಫಿಶ್ ಫ್ರೈ ಮತ್ತು ಬಿರಿಯಾನಿ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಇದು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿ ಪ್ರಾನ್ಸ್ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸೊ ಲೇಟ್ ಆಗುತ್ತೆ ಬೇಡ ಅಂದ್ಬಿಟ್ಟು ನಂಗೆ ಹೇಗೂ ಬರುತ್ತೆ, ಅದರಿಂದ ಮನೆಗೆ ತೊಗೊಂಬಂದು ನಾನಿಲ್ಲಿ 1 kg ಪ್ರಾನ್ನ 30 minutes ಆಯಿತು ನನಗದು ಕ್ಲೀನ್ ಮಾಡೋದಕ್ಕೆ. ಸೊ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಅಕ್ಕ ಬಾಸ್ ಬಂದರು. ಅಮ್ಮ ನೇನು ಚೇಸ್ತಾ ಅಂತ ಬಂದು ಅದಕ್ಕೆ ಸ್ವಲ್ಪ ಟಾರ್ಚರ್ ಕೊಟ್ಟರು. ಈ ಸೈಡಿಗೆ ನಮ್ಮ ಹಸ್ಬೆಂಡ್ ಬಿರಿಯಾನಿ ಮಾಡ್ತಿದ್ರು. ಸೊ ಇವರು ಬಿರಿಯಾನಿ ಎಕ್ಸ್ಪರ್ಟು, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಹಸ್ಬೆಂಡ್. ಇಲ್ಲಿ ಮಾಡ್ತಿರೋದು ದಮ್ ಬಿರಿಯಾನಿ. ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ತಾರೆ. ಆಮೇಲೆ ರೈಸ್ನ ಸ್ವಲ್ಪ ಕುಕ್ ಮಾಡ್ತಾರೆ. 75% ಕುಕ್ ಮಾಡಿ ಆಮೇಲೆ ಅದನ್ನು ಲೇಯರ್ಸ್ ಮಾಡಿ ಅದನ್ನು ಒಂದು 20 minutes ದಮ್ಮಿಗಿಡ್ತಾರೆ. ಸೊ ಆ ಪ್ರೋಸೆಸ್ಸು ಹೇಗೆ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ಡಾಗಿ ನಾನು ನನ್ನ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಅವ್ರು ರೈಸ್ ಕುಕ್ ಮಾಡ್ತಿದ್ದಾರಲ್ಲ. ಸೊ ಬಿರಿಯಾನಿ ರೆಡಿ ಆಗ್ತಾ ಇದೆ. ಈ ಗ್ಯಾಪಲ್ಲಿ ನಾನು ಪ್ರಾನ್ಸ್ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ರಸ ಡಿಪಾರ್ಟ್ಮೆಂಟ್ ಮಾತ್ರ ಯಾವಾಗಲೂ ನಮ್ಮ ಅತ್ತೆದು. ಅವ್ರು ಮಾಡೋ ರಸ ನಮಗೆ ತುಂಬ ಇಷ್ಟ. ಸೊ ಇಲ್ಲಿ ಫಿಶ್ ಮ್ಯಾರಿನೇಷನ್ ಡನ್. ಮ್ಯಾರಿನೇಟ್ ಆಗಿದೆ. ಒಂದು ಕಡೆ ಫ್ರೈಗೆ ಇಟ್ಟಿದ್ದೀನಿ. ಫ್ರೈ ಆಗ್ತಾ ಇದೆ ಫಿಶ್ ಫ್ರೈ ಆಗಿದ್ಮೇಲೆ ಸೆಕೆಂಡ್ ರೌಂಡ್ ಇದು ಫಿಶ್ ಫ್ರೈದು. ನಾನು ತುಂಬ ಸ್ಪೈಸಿಯಾಗೂ ಇರಲ್ಲ, ಮೈಲ್ಡಾಗಿರುತ್ತೆ.
ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆ ಆ್ಯಂಡ್ ಜ್ಯೂಸಿ ಆಗಿರುತ್ತೆ. ಸೊ ಬಿರಿಯಾನಿ ರೆಡಿ ಆಯಿತು. ದಿಸ್ ಇಸ್ ದ ಔಟ್ಪುಟ್. ಈಗ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ಡ್ರೈ ಫ್ರೂಟ್ಸು, ಚಿಕನ್ನು, ರೈಸು, ಮೈಲ್ಡಾಗಿ ಮಸಾಲ. ಅದು ಮಿಕ್ಸಿಂಗು ಪ್ಲಸ್ ಸರ್ವಿಂಗು ಅವ್ರು ಮಾಡಿದ್ರೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್. ನಾವು ಯಾರಾದರೂ ಮಾಡಿದ್ರೆ ಅವ್ರು ಒಪ್ಕೊಳ್ಳಲ್ಲ. ಅವರೇ ಒಂದು ರೈಸು ಮುರಿಬಾರ್ದು, ಅಷ್ಟು ಪರ್ಫೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಬಾಸುಮತಿ ಆ್ಯಂಡ್ ಜೀರಾ ರೈಸ್. ಎರಡೂ ಮಿಕ್ಸ್ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಈ ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಪೇಷನ್ಸಿಂದ ಮಾಡ್ತಿದ್ದಾರೆ. ಅಷ್ಟು ಪೇಷನ್ಸ್ ನನಗಿಲ್ಲ. ಹಾಕಿ ಕಲಸಿ ಅದನ್ನು ಪೊಂಗಲ್ ಮಾಡಿಬಿಡ್ತೀನಿ ನಾನು ಬಿರಿಯಾನಿ ಮಿಕ್ಸ್ ಮಾಡೋಕ್ಕೆ ಕೊಟ್ಟರೆ. ಬಟ್ ನನ್ನ ಸ್ಟೈಲೇ ಬೇರೆ, ಇವ್ರ ಸ್ಟೈಲೇ ಬೇರೆ. ಇದು ಒಂಥರ ನಮಗೆ ಹೋಟೆಲಲ್ಲಿ ಸಿಕ್ಕುತ್ತಲ್ಲ ಆ ಥರ ಇರುತ್ತೆ ಟೇಸ್ಟು. ಮಿಕ್ಸಿಂಗ್ ಸ್ಲೋ ಆ್ಯಂಡ್ ಜೆಂಟಲ್ ಮಿಕ್ಸಿಂಗ್. ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತಲ್ಲ ಹಾಗೆ. ಜೀವನ್ ದ ಪರ್ಫೆಕ್ಟ್ ಕುಕ್, ಬಿರಿಯಾನಿ ಮಾಸ್ಟರ್. ದ ಅದರ್ ವರ್ಡ್ಸ್. ಓಕೆ, ಆಯಿತು ಬಿರಿಯಾನಿ ಮಿಕ್ಸಿಂಗು. ಈಗ ಅದನ್ನು ಒಂದೊಂದು ಪ್ಲೇಟ್ಗೆ ಸರ್ವ್ ಮಾಡಿ ಅವ್ರು ಕೊಟ್ಟರೆ ನಾನು ಇದು ಮಾಡ್ತೀನಿ. ಸೊ ದಿಸ್ ಇಸ್ ಪ್ರಾನ್ಸ್ ಫ್ರೈ, ನಾನೇ ಮಾಡಿದ್ದು. ಸ್ವಲ್ಪ ವೈಟ್ ರೈಸ್ ಇದೆಲ್ಲ ತಿಂದಮೇಲೆ ರಸನ್ನಕ್ಕೆ, ಆಮೇಲೆ ಕರ್ಡ್ ರಸ ಕಂಪಲ್ಸರಿ. ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಸೀದಾ ನಮ್ಮ ಪಯಣ ಬ್ಯಾಕ್ ಟು ನಮ್ಮ ಬೆಂಗಳೂರು. ಸೊ ಇದು ನೈಟ್ ವ್ಯೂ ಆಫ್ ನಾಮಗಳು ವಿತ್ ಲೈಟಿಂಗ್ಸ್. ನೋಡಿ ಆ ಯೆಲ್ಲೋ ಶೇಡ್ಗೆ, ಆ ರೆಡ್ ಪೇಂಟಿಂಗ್ಗೆ ನಾಮ ಇರೋದು ಸಕ್ಕತ್ತಾಗಿರುತ್ತಲ್ಲ. ನಮ್ಮ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ. ಟುವರ್ಡ್ಸ್ ಅಲ್ಪಿರಿ, ಅಲ್ಲಿಂದ ಲೆಫ್ಟ್ ತೊಗೊಂಡು ಸೀದಾ ಹೈವೇ ಹತ್ತಿದ್ರೆ ಡೈರೆಕ್ಟು ನಾನ್ ಸ್ಟಾಪ್, ಎಲ್ಲೂ ಸ್ಟಾಪ್ ಮಾಡಲ್ಲ. ಇವ್ರಿಗೊಂದು ಸುತ್ತೀವಿ ನಾವು ಯಾವಾಗಲೂ. ಅದಂತೂ ಮಿಸ್ಸೇ ಇಲ್ಲ. ಥ್ಯಾಂಕ್ಸ್ ಗಿವಿಂಗ್ ಹೇಳಲೇಬೇಕಲ್ಲ, ಅಂಥ ಒಳ್ಳೆ ದರ್ಶನ ನಮಗೆ. ಆಮೇಲೆ ನಮ್ಮ ಲೈಫಲ್ಲಿ ಒಳ್ಳೆ ಬ್ಲೆಸ್ಸಿಂಗ್ಸ್ ನೀಡ್ತಾರೆ ಅವರು. ನಾವೇನೇನು ತಪ್ಪು ಮಾಡಿದ್ದೇವೋ ಅದನ್ನೆಲ್ಲ ಕ್ಷಮಿಸ್ತಾರೆ. ನಾನು ಹಾಗೆ ನಂಬಿದ್ದೀನಿ. ಸೊ ಫೈನಲಿ ಅಲ್ಲಿಂದ ನಾವು ಡೈರೆಕ್ಟು, ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಆರ್ ರೋಡ್. ಬ್ಯಾಂಗ್ಳೂರು ರೀಚ್ ಆಗಿದ್ವಿ. ಇಟ್ ವಾಸ್ ಅರೌಂಡ್ 12:30 in the midnight. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.